ಹೈಕಮಾಂಡ್ ನಮ್ಮ ಅಪ್ಪಾಜಿಯವರಾಗ್ಬೋದು, ಕುಮಾರಣ್ಣರಾಗ್ಬೋದು, ನಿಖಿಲಣ್ಣರಾಗ್ಬೋದು, ಇವರೆಲ್ಲ ಹೇಳಿರೋದು ಒಂದೇ ಮಾತು. ನಿನ್ನೆ ನಾವು ಬೆಂಗಳೂರಿಗೆ ಸಭೆಗೆ ಹೋದಾಗ ಕೆಲವೊಂದು ವ್ಯಕ್ತಿಗಳು ನಮ್ಮ ಮುಖಂಡರುಗಳೆಲ್ಲ ಹೋಗೋದಕ್ಕೆ ಹೋಗಿದ್ವಿ. ಅಣ್ಣವ್ರನ್ನ ಮೀಟ್ ಮಾಡಕ್ಕೆ ಹೋದಾಗ ಹೇಳಿದಂಥ ಮಾತುಗಳು ನಮ್ಮ ಮುಖಂಡರಿಗೆ ಮಾತ್ರ ಗೊತ್ತು. ಆಗ ಆ ವಿಷಯನ ಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡೋಕ್ಕೆ ಇಚ್ಛೆ ಪಡಲ್ಲ. ಯಾಕೆ ಅಂತಂದರೆ ಅಣ್ಣವ್ರು ಹೇಳಿರೋದು ಒಂದೇ ಮಾತು, ಕುಮಾರಣ್ಣ ಹೇಳಿರೋದು, ಮೊದಲು ನೀವು ಹೋಗಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಸಂಘಟನೆ ಮಾಡಿ ನಾವು ಏನು ಪ್ರೆಸ್ ರಿಪೋರ್ಟ್ ಇದೆ, ಗ್ರೌಂಡ್ ರಿಪೋರ್ಟ್ ಇದೆ, ಕಾರ್ಯಕರ್ತರ ಏನು ಇಚ್ಛೆ ಅವ್ರು ಕೇಳಿ ಮಾಡಿ ನಾವು ಆಕಾಂಕ್ಷೆ ಕೊಡ್ತೀವಿ. ನಾವು ಏನು ಹೇಳಿದ್ರು ಕುಮಾರಣ್ಣವ್ರು ಒಂದೇ ಮಾತು ಹೇಳಿದ್ರು, ನನಗೆ 85 ಸೀಟು ತಗೊಳ್ತಾ ಇದ್ದೀವಿ ಕರ್ನಾಟಕದಲ್ಲಿ. ನಾವು NDA ಸರ್ಕಾರದಲ್ಲಿ 85 ಸೀಟ್ ನಾನು ಕೇಳಬೇಕಾದ್ರೆ ಒಂದೊಂದು ಸೀಟು ನನಗೆ ಇಂಪಾರ್ಟೆಂಟು. ಫಸ್ಟು ಇಡೀ ಕರ್ನಾಟಕ ರಾಜ್ಯದಂತೆಲ್ಲನೂ ಏನು ಸಂಘಟನೆ ಮಾಡಬೇಕು, ಸಂಘಟನೆ ಮಾಡಿ ನನಗೆ ಸೀಟ್ ಬೇಕು, ನಿನಗೆ ಸೀಟ್ ಬೇಕಂತೇಳಿ ಇಲ್ಲಿ ಕೂತ್ಕೊಂಡ್ರೆ ಸಂಘಟನೆ ಮಾಡೋರು ಯಾರು? ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 7270727770 ವಂಶೋದಯ ಆಸ್ಪತ್ರೆ ಕೋಲಾರ. ಸಂಘಟನೆ ಮಾಡ್ರೇನ ಮೊದಲು ಅಂತ ಹೇಳಿ ಕಳಿಸಿದ್ದಾರೆ. ಏನಿಲ್ಲ, ಕಾರ್ಯಕರ್ತರು ಬಂದಿಲ್ಲ. ಪ್ರತಿಯೊಂದು ಊರಿಂದ 10 ಜನ 15 ಜನ ಎಲ್ಲ ಮುಖಂಡರುಗಳೇ ಬಂದಿರೋರು. ಏನು ನೀವು 10 ಜನ ಮುಖಂಡರುಗಳು ಬಂದಿದ್ರಿ, ನೀವು ಬರೇ 10 ಓಟ್ ಹಾಕ್ಸೋದಕ್ಕೆ ನೀವು ಶ್ರಮ ಪಡಬೇಕು. ಇವಾಗ ಏನು ನಾವು ಇವತ್ತು ದೇವಮೂಲೆಯಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ, ಈ ಒಂದು ಕಾರ್ಯಕ್ರಮನ ಹೋಬಳಿ ಮಟ್ಟದ ಕಾರ್ಯಕರ್ತರ ಸಭೆಯನ್ನು ನಾವು ಉದ್ಘಾಟನೆ ಮಾಡಿದ್ದೀವಿ. ಇದೇ ರೀತಿ 15 ದಿವಸ 20 ದಿವಸ ಬಿಟ್ಕೊಂಡು ನೆಕ್ಸ್ಟು ಹೇಮಗಲ್ಲು, ಆಮೇಲೆ ನರಸಾಪುರ, ಕ್ಯಾಲ್ನೂರು, ಆಮೇಲೆ ಸಿಟಿ ಭಾಗ, ಆಮೇಲೆ ಏನು ನಮ್ಮ ಕಸ್ಬಾ ಎಲ್ಲ ಕಡೆಯೂ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ. ಖಂಡಿತ ಮಾಡ್ತೀವಿ. ನಮ್ಮ ಪಾಲಾಸ್ಗೌಡರು ಹೇಳ್ದಂಗೆ ಸುಮಾರು 15 ವರ್ಷದಿಂದ ನಾವು ಕಷ್ಟಪಟ್ಟರೆ ಸಾಕು. ಎಲ್ಲ ಹೊರಗಡೆ ಬಂದು ನಮ್ಮನ್ನು ಆಳ್ತಾ ಇದ್ದಾರೆ. ಪ್ರತಿಯೊಂದು 15 ವರ್ಷದಿಂದ ಸ್ಥಳೀಯ ಶಾಸಕರು ಯಾರೂ ಆಗಲಿಲ್ಲ. ಯಾರನ್ನಾಗಿದಾರಣ್ಣ? 15 ವರ್ಷದಿಂದ ನಮ್ಮನ್ನು ಹೊರಗಡೆಯವರು ಆಳ್ತಾ ಇದ್ದಾರೆ. ದಯವಿಟ್ಟು ಇನ್ನು ಮುಂದೆ ನಮ್ಮ ಸ್ವಂತ ತಾಲೂಕಲ್ಲಿ ಜನಿಸಿರೋ, ನಮ್ಮ ಜಿಲ್ಲೆಯಲ್ಲಿ ಜನಿಸಿರೋ ಅಂಥವನ್ನ ಆಯ್ಕೆ ಮಾಡೋಣ. ನಮ್ಗೆ ಯಾರಿಗೆ ಸೀಟ್ ಕೊಡಲಿ, ಯಾರನ್ನ ಹೈಕಮಾಂಡ್ ಯಾರೇ ಸೀಟ್ ಕೊಡಲಿ, ಅವ್ರ ಪರವಾಗಿ ನಾವು JDS NDA ಪಕ್ಷ ನಿರಂತರವಾಗಿ ಅವ್ರಿಗೆ ದುಡಿಯೋಂಥ ಕೆಲಸ ಮಾಡೋಣ, ಗೆಲ್ಲಿಸ್ಕೊಳ್ಳೋಣ. ಮುಂದಿನ ಕಾಲ ನಮ್ಮ ಬೈರೇಗೌಡರ ಕಾಲ ಬಂದೇ ಬರ್ತದೆ. ಇಂಥವ್ರಿಗೆ ಸೀಟ್ ಅಂತ ಯಾವ ಹೈಕಮಾಂಡ್ ಅವರು ಹೇಳಿಲ್ಲ. ನೀವು ಸಂಘಟನೆ ಮಾಡಿರಿ, ನಾವು ಕಳಿಸ್ಕೊಡ್ತೀವಿ ನಿಮಗೆ ಅನ್ನೋ ಮಾತನ್ನು ಹೇಳಿದ್ದಾರೆ.